ಬುಕ್ಕಾಪಟ್ಟಣ ಹೋಬಳಿಯ ಅತಿ ದೊಡ್ಡ ಕೃಷಿ ಪತ್ತಿನ ಸಹಕಾರ ಸಂಘ ಎಂದು ಹೆಸರಾಗಿದ್ದ ಬುಕ್ಕಾಪಟ್ಟಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷದ ಅವಧಿಗೆ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕೊನೆಗೂ ಫಲಿತಾಂಶ ಲಭಿಸಿದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಮೀರಿ ಹೆಚ್ಚಿನ ಲೆಕ್ಕಾಚಾರಕ್ಕೆ ಒಳಗಾಗಿದ್ದ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಹುಣಸೇಕಟ್ಟೆ ಗುರುರಾಜರವರು ಆಯ್ಕೆಯಾಗಿ ಎಲ್ಲರಿಗಿಂತ ಮುಂಚಿತವಾಗಿ ಜಯಶೀಲರಾದರು. ಆನಂತರ ಸಾಲಗಾರರ ಕ್ಷೇತ್ರದ 2 ಮಹಿಳಾ ಮೀಸಲು ಸ್ಥಾನಗಳಿಗೆ 4 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಅದರಲ್ಲಿ ಕಮಲಮ್ಮನವರು 318 ಮತಗಳನ್ನು ಪಡೆಯುವ ಮೂಲಕ ಪ್ರಪ್ರಥಮವಾಗಿ ಆಯ್ಕೆಯಾದರೆ ಸುಜಾತಾ ಟಿಎಸ್ ರವರು 254 ಮತಗಳನ್ನು ಪಡೆದು ನಿರ್ದೇಶಕಿ ಸ್ಥಾನಗಳನ್ನು ಭದ್ರಪಡಿಸಿಕೊಂಡರು. ಪರಿಶಿಷ್ಟ ಪಗಡ 1 ಮೀಸಲು ಕ್ಷೇತ್ರಕ್ಕೆ ನಂಜುಂಡಪ್ಪನವರು ಜಯಶೀಲರಾಗಿದ್ದರು. ಪರಿಶಿಷ್ಟ ಜಾತಿ 1 ಸ್ಥಾನಕ್ಕೆ ಗೋವಿಂದಪ್ಪನವರು ಆಯ್ಕೆಯಾದರು. ಬಿಸಿಎಂಬಿ ಮೀಸಲು ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಹೊಸಪಾಳ್ಯ ಸತ್ಯನಾರಾಯಣರವರು ಜಯಶೀಲರಾದರು. ಇನ್ನು ಸಾಮಾನ್ಯ ಕ್ಷೇತ್ರಗಳಿಗೆ ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಶಾಂತಕುಮಾರ್ ಬಿಜೆ, ರೇವಣ್ಣ ಪಿ, ಚನ್ನಕೇಶವ ಸಿ, ಬಿಆರ್ಎಂ ಸತ್ಯನಾರಾಯಣ ಬಂಡೆರಾಮಣ್ಣನವರು ಆಯ್ಕೆಯಾದರು. ಬಿಸಿಎಂಎ ಸ್ಥಾನಕ್ಕೆ ವೇಣಿಗನಹಟ್ಟಿಯ ಜಯಣ್ಣ ಎಂಎಸ್ ರವರು ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣೆಯಲ್ಲಿ ಜಯಗಳಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಟಿವಿ ಚಾನೆಲ್ ವತಿಯಿಂದ ಅಭಿನಂದನೆಗಳು. ವರದಿ ಫೈರೋಸ್ ಪಾಷಾ, ಬುಕ್ಕಾಪಟ್ಟಣ. ಈ ಬುಕ್ಕಾಪಟ್ಟಣ ವಿಎಸ್ಎನ್ ಸಹಕಾರ ಸಂಘದಿಂದ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ನಿಂತು ಈ ಬುಕ್ಕಾಪಟ್ಟಣ ಸಹಕಾರ ಸಂಘದ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಮತದಾರರಿಗೂ ಮೊದಲಾಗಿ ನನ್ನ ನಮಸ್ಕಾರಗಳು. ಇದು ಭಾಳ ಪ್ರತಿಷ್ಠೆಯಾಗಿ ತಗೊಂಡು ಈ ಚುನಾವಣೆ ನಡೆದಿದೆ. ಎಲ್ಲರೂ ಇನ್ನು ಮುಂದೆ ನಾವು ಎಲ್ಲರಿಗೂ ಸಹಕರಿಸ್ಕೊಂಡು ಮುಂದೆ ಹೋಗಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ನನಗೆ ನಿನ್ನೆ ನಡೆದಂಥ VSSN ಚುನಾವಣೆಯಲ್ಲಿ ಸಹಕಾರ ನೀಡಿದಂಥ ಎಲ್ಲ ಸರ್ವಪಕ್ಷದ ಮುಖಂಡರುಗಳಿಗೂ, ಸರ್ವಪಕ್ಷದ ಕಾರ್ಯಕರ್ತರುಗಳು, ಎಲ್ಲ ಆತ್ಮೀಯ ಮತದಾರಗಳಿಗೂ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನನಗೆ ಅತ್ಯಧಿಕ ಬಹುಮತಗಳು ಕೊಟ್ಟಿರೋದಕ್ಕೆ ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಮತ್ತು ನಮ್ಮ ತಂದೆಯವರು ಮಾಡಿದಂಥ ಕೆಲಸಗಳಿಂದ ನನಗೆ ಮತ ಬಿದ್ದಿವೆ ಅನ್ನೋದು ನನ್ನ ಭಾವನೆ. ಅದು ನಾನೇನು ಸಹಕಾರಿ ಕ್ಷೇತ್ರದಲ್ಲಿ ನಾನೇನು ಇಲ್ಲಿವರೆಗೂ ಯಾವುದೇ ಥರದ ಸಹಕಾರಿಗಳು ಯಾವ ಥರ ಏನೂ ನಾನು ಇದು ಮಾಡಿರಲಿಲ್ಲ. ಇದೇ ಮೊದಲನೇ ಚುನಾವಣೆಯಲ್ಲೇ ನನಗೆ ಅತ್ಯಧಿಕ ಮತಗಳನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದಂಥ ತಮ್ಮೆಲ್ಲರಿಗೂ ವಂದಿಸ್ತೀನಿ. ನಾನು ಸಾಲಗಾರರಲ್ಲದ ಕ್ಷೇತ್ರದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ನನ್ನ ಆಯ್ಕೆ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವ್ರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮತದಾರರಿಗೂ ನಾನು ನನ್ನ ಪ್ರಣಾಮಗಳನ್ನ ನಾನು ಅವ್ರಿಗೆ ಅರ್ಪಿಸ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಇದರಲ್ಲಿ ಬುಕ್ಕಾಪಟ್ಟಣ VSSN ಸೊಸೈಟಿಯ ಒಂದು ಸದಸ್ಯರ ಚುನಾವಣೆ ನಡೆದಿದೆ. ಆ ಒಂದು ಚುನಾವಣೆಯಲ್ಲಿ ಏನು ನಮ್ಮ ಒಂದು BJPಯ ಟ್ರೂಫ್ ಇದೆ, ಆ ಟ್ರೂಫ್ಗೆ ಜನ ಮನ್ನಣೆಯನ್ನು ಕೊಟ್ಟು ನಮ್ಮ 4 ಜನಕ್ಕೆ ಚನ್ನಕೇಶವ, ಸತ್ಯನಾರಾಯಣ್, ನಂಜುಂಡಪ್ಪ ಹಾಗೂ ಸುಜಾತಕರು ಈ 4 ಜನಕ್ಕೂ ತುಂಬ ಹೃದಯದಿಂದ ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆ ಮಾಡಿರ್ತಕ್ಕಂಥ ಈ ಒಂದು ಯಾರಿದ್ದಾರೆ ಸದಸ್ಯರು ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೀನಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಾಲಗಾರರು ಅಲ್ಲದ ಕ್ಷೇತ್ರದಿಂದ ಗುರುರಾಜ್ ಅವರು JDS ಪಕ್ಷದಿಂದ ವಿನ್ ಆಗಿರುತ್ತಾರೆ. 178 ಓಟಿಗೆ 157 ಓಟುಗಳು ತೊಗೊಂಡಿದ್ದಾರೆ. 7 ಓಟು ಲೀಡಿಂಗ್ ಆಗಿ ಜೈಬೇರಿ ಬರೆಸಿದ್ದಾರೆ. ಅವರಿಗೆ, ಅವ್ರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ JDSಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ VSSN ಸೊಸೈಟಿಯಲ್ಲಿ ಹುಣಸೇಕಟ್ಟೆ ಗುರುರಾಜಣ್ಣವರು ವಿನ್ ಆಗಿದ್ದಾರೆ. 7 ಮತಗಳ ಅಂತರದಿಂದ ಆಗಿದ್ದಾರೆ. ಅವ್ರನ್ನ ಆಯ್ಕೆ ಮಾಡಿದ ಎಲ್ಲ ಮತದಾರರುಗಳು ನಮ್ಮ ಪಕ್ಷದ ಪರವಾಗಿ, ನಮ್ಮ ಮುಖಂಡರ ಪರವಾಗಿ, ನಮ್ಮ ಶಾಸಕರ ಪರವಾಗಿ ಗುರುರಾಜಣ್ಣನವರಿಗೆ ಅಭಿನಂದನೆಗಳು. ನಮ್ಮ ಗ್ರಾಮದಿಂದ ನಮ್ಮ ಗುರುರಾಜಪ್ಪನ ನಾವು JDSನಿಂದ ಗೆಲ್ಲಿಸ್ಕೊಂಡಿದ್ವಿ. ಸಂತೋಷ ಆಯ್ತು ನನಗೆ.